ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ಹನುಮಾನ್ ಸಂದೇಶ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತನ ಕೋರ್ತಿದ್ದೀನಿ. ಮೊದಲ ಬಾರಿಗೆ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ನಮ್ಮ ಹನುಮಾನ್ ಸಂದೇಶ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆಯೇ ಜೈ ಶ್ರೀರಾಮ ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ನಮ್ಮ ಚಾನಲ್ಗೆ ದೊಡ್ಡ ಸ್ಫೂರ್ತಿ. ಇವತ್ತಿನ ಟಾಪಿಕ್ ಏನು ಅಂತ ನೋಡೋದಾದರೆ ಫ್ರೆಂಡ್ಸ್, ಆ ವ್ಯಕ್ತಿ ದೂರವಾದರೂ ನಿಮ್ಮ ನೆನಪು ಇನ್ನೂ ಅವರ ಮನಸ್ಸಿನಲ್ಲಿ ಇದೆಯಾ? ನೀವು ಯಾವ ವ್ಯಕ್ತಿಯನ್ನು ಇಂದಿಗೂ ಮರೆಯಲು ಸಾಧ್ಯವಾಗುತ್ತಿಲ್ಲವೋ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಈಗ ಏನು ನಡೆಯುತ್ತಿದೆ? ಅವರು ನಿಮ್ಮನ್ನು ಸಂಪೂರ್ಣವಾಗಿ ಮರೆತು ಮುಂದೆ ಸಾಗಿದ್ದಾರಾ, ಅಥವಾ ಇಂದಿಗೂ ನಿಮ್ಮ ನೆನಪು ಅವರನ್ನು ಕಾಡುತ್ತಿದೆಯೇ? ನಿಮ್ಮ ಜೊತೆ ಕಳೆದ ಕ್ಷಣಗಳು, ನಿಮ್ಮ ಮಾತು, ನಿಮ್ಮ ಪ್ರೀತಿ ಇವೆಲ್ಲವೂ ಅವರ ಮನಸ್ಸಿನಲ್ಲಿ ಇನ್ನೂ ಉಳಿದಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೂ ಇವತ್ತು ರೈಸ್ ರೀಡಿಂಗ್ ಹಾಗೂ ಹನುಮಾನ್ ಕಾರ್ಡ್ ರೀಡ್ನ ಮೂಲಕ ತಿಳಿದುಕೊಳ್ಳೋಣ. ಇದು ಒಂದು ಜನರಲ್ ರೀಡಿಂಗ್ ಆಗಿರುವುದರಿಂದ ಇಲ್ಲಿ ಹೇಳುವ ಎಲ್ಲ ವಿಷಯಗಳು ಎಲ್ಲರ ಜೀವನಕ್ಕೂ ಒಂದೇ ರೀತಿಯಾಗಿ ಹೊಂದಿಕೆಯಾಗಬೇಕು ಅಂತೇನಿಲ್ಲ. ನಿಮ್ಮ ಜೀವನಕ್ಕೆ ಕನೆಕ್ಟ್ ಆಗುವಂತಹ ಭಾಗವನ್ನು ಮಾತ್ರ ಸ್ವೀಕರಿಸಿ. ಈಗ ನೀವು ಯೋಚಿಸುತ್ತಿರುವ ಆ ವ್ಯಕ್ತಿಯ ಹೆಸರನ್ನು ಮನಸ್ಸಿನಲ್ಲಿ 3 ಬಾರಿ ಹೇಳಿಕೊಳ್ಳಿ. ಹನುಮಂತನನ್ನು ಪ್ರಾರ್ಥನೆ ಮಾಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾವುದೇ ತಡ ಮಾಡದೆ ಮೊದಲು ರೈಸ್ ರೀಡಿಂಗ್ ಏನು ಸಂದೇಶ ಕೊಡುತ್ತಿದೆ ಅನ್ನೋದನ್ನು ನಾವೀಗ ನೋಡೋಣ. ಏನನ್ನ ಸೂಚನೆ ಕೊಡ್ತಿದೆ ನಿಮ್ಮ ಪ್ರೀತಿಯಲ್ಲಿ? ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟೋದ ಮೇಲೆ ಯಾವ ರೀತಿ ಇದ್ದಾರೆ, ಏನನ್ನು ತಿಳಿಸ್ತಿದೆ ಅಂತ ಈಗ ನಾವು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿಯ ಆಕಾರ ಬಂದಿದೆ. ಇದು ಏನನ್ನು ನಿಮಗೆ ಸೂಚಿಸ್ತಿದೆ ಅಂತ ಈಗ ನಾವು ನೋಡೋಣ. ಬನ್ನಿ ಸ್ನೇಹಿತರೆ. ಈ ರೈಸ್ ಶೇಪ್ ನೋಡಿದರೆ ಒಂದು ದೊಡ್ಡ ಬೆಟ್ಟದ ಆಕಾರದಂತೆ ಕಾಣುತ್ತಿದೆ ನಮಗೆ. ಹಾಗೆಯೇ ಒಂದು ಛತ್ರಿಯ ಆಕಾರದಂತೆಯೂ ಕೂಡ ನಮಗೆ ಕಾಣುತ್ತಿದೆ ಸ್ನೇಹಿತರೆ. ಈ ಛತ್ರಿಯ ಆಕಾರದಂತೆ ನೋಡಿದರೆ ಇದು ನಮಗೆ ರಕ್ಷಣೆ, ನಿಮ್ಮ ಸಂಬಂಧಕ್ಕೆ ರಕ್ಷಣೆಯ ಕೊಡುವಂತಹ ಸೂಚನೆಯನ್ನು ತಿಳಿಸ್ತಿದೆ ಸ್ನೇಹಿತರೆ. ಇದು ರೈಸ್ ರೀಡಿಂಗ್ ಆಗಿರೋದ್ರಿಂದ, ಅದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನೋಡಿ, ಈ ರೈಸ್ ಶೇಪ್ ಮೊದಲಿಗೆ ನನಗೆ ಕಾಣುತ್ತಿರುವ ಒಂದು ರಕ್ಷಣೆಯ ಎನರ್ಜಿ ತೋರಿಸ್ತಿದೆ. ಅಂದರೆ ನೀವು ಯೋಚಿಸುತ್ತಿರುವ ಸಂಬಂಧ ಸಂಪೂರ್ಣವಾಗಿ ಮರೆತಿಲ್ಲ ಎನ್ನುವ ಭಾವನೆ ತೋರಿಸುತ್ತಿದೆ. ಇನ್ನೊಂದು ವಿಷಯ ಫ್ರೆಂಡ್ಸ್, ಈ ಶೇಪ್ನ ಮಧ್ಯಭಾಗದಲ್ಲಿ ಹೆಚ್ಚು ಅಕ್ಕಿ ಸೇರಿರುವುದರಿಂದ ನಿಮ್ಮ ಬಗ್ಗೆ ಇನ್ನೂ ಕೆಲವು ಭಾವನೆಗಳು ಆ ವ್ಯಕ್ತಿಯ ಮನಸ್ಸಿನೊಳಗೆ ಇಟ್ಟುಕೊಂಡಿದ್ದಾರೆ ಎನ್ನುವ ಸೂಚನೆ ಕಾಣುತ್ತಿದೆ. ಆದರೆ ಅದನ್ನು ಹೊರಗೆ ಹೇಳುವ ಧೈರ್ಯ ಅಥವಾ ಸಮಯ ಅವರಿಗೆ ಸಿಕ್ಕಿಲ್ಲ ಅಂತ ನಮಗೆ ಗೊತ್ತಾಗ್ತಿದೆ. ಇನ್ನೊಂದು ವಿಶೇಷ ಸೂಚನೆ, ಈ ಶೇಪ್ನ ಸುತ್ತಲೂ ಹಕ್ಕಿ ಕಾಳುಗಳು ದೂರ ದೂರ ಚೆದಿರಿದು ಕಾಣುತ್ತಿದೆ. ಅಂದರೆ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಈಗೋ ಮತ್ತು ಹೊರಗಡೆ ಜನರ ಪ್ರಭಾವದಿಂದ ನಿಮ್ಮ ಸಂಬಂಧ ದೂರವಾಗಿರುವ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಿದೆ. ಆದರೂ ಮಧ್ಯಭಾಗದಲ್ಲಿ ರೈಸ್ ಜಾಸ್ತಿ ಗಟ್ಟಿಯಾಗಿ ಇರುವುದರಿಂದ ಹಾರ್ಟ್ ಕನೆಕ್ಷನ್ ಇನ್ನೂ ಸಂಪೂರ್ಣವಾಗಿ ಮುಗಿದಿಲ್ಲ ಎನ್ನುವ ಭಾವನೆ ಇದೆ. ಕೆಲವೊಮ್ಮೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಒಮ್ಮೆ ಅವರ ಬಗ್ಗೆ ತಿಳಿದುಕೊಳ್ಳಬೇಕು, ಅವರು ಹೇಗಿದ್ದಾರೆ ಎಂದು ಯೋಚಿಸುತ್ತಿರಬಹುದು ಎನ್ನುವ ಎನರ್ಜಿ ನನಗೆ ಕಾಣುತ್ತಿದೆ ಫ್ರೆಂಡ್ಸ್. ಈ ರೈಸ್ ಶೇಪ್ನಲ್ಲಿ ಮತ್ತೊಂದು ಮೆಸೇಜ್ ಕೂಡ ಕಾಣ್ತಿದೆ. ಇದೀಗ ಯಾವುದೇ ನಿರ್ಧಾರವನ್ನು ಆತುರದಿಂದ ತೆಗೆದುಕೊಳ್ಳಬೇಡಿ ಅಂತ ಹೇಳ್ತಿದೆ. ಸಮಯ ತನಗೆ ತಾನೇ ಉತ್ತರವನ್ನು ಕೊಡುತ್ತದೆ, ಅಲ್ಲಿಯವರೆಗೆ ನಿಮ್ಮ ಮನಸ್ಸು ಶಾಂತವಾಗಿರಲಿ ಅಂತ ಹೇಳ್ತಾ ಇದೆ ಫ್ರೆಂಡ್ಸ್. ಮತ್ತು ರೈಸ್ ಶೇಪ್ನಲ್ಲಿ ಇಲ್ಲಿ ಸಣ್ಣ 2 ಗ್ಯಾಪ್ಗಳು ಕಾಣ್ತಾ ಇದೆ ಸ್ನೇಹಿತರೆ. ಅದು ನಿಮ್ಮಿಬ್ಬರ ನಡುವೆ ಇನ್ನೂ ಸಂಪೂರ್ಣ ಸಂಬಂಧ ಅಳಿದು ಹೋಗಿಲ್ಲ ಅನ್ನೋ ಸೂಚನೆ ಕೊಡಿಸ್ತಿದೆ. ಈ ದೂರ ಕೇವಲ ಫಿಸಿಕಲ್, ಇವೆರಡೂರ ಅರ್ಥ ಫಿಸಿಕಲ್ ದೂರ ಇದ್ದೀರಾ, ಫಿಸಿಕಲ್ ಡಿಸ್ಟೆನ್ಸ್ ಇದೆ ಅಂತ ಹೇಳ್ತಾ ಇದೆ ಸ್ನೇಹಿತರೆ. ಇದು ಕಮ್ಯುನಿಕೇಷನ್ಸ್ ಗ್ಯಾಪ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಈಗೋ ಅಥವಾ ಹೇಳಲಾಗದ ಫೀಲಿಂಗ್ಸ್ ಕೂಡ ಆಗಿರಬಹುದು. ನೀವು ಇನ್ನೂ ಒಬ್ಬರನ್ನೊಬ್ಬರು ನೆನಪಿಸಿಕೊಳ್ಳುತ್ತಾ ಇರಬಹುದು
ಮನಸ್ಸಿನಲ್ಲಿರುವ ಮಾತುಗಳನ್ನು ಹೇಳಿಕೊಳ್ಳಲು ಆಗದೇ ಇರಬಹುದು, ಸೈಲೆನ್ಸ್ ಆಗಿರಬಹುದು, ಅಥವಾ ಎನರ್ಜಿಯ ಗ್ಯಾಪ್ ನನಗೆ ಇಲ್ಲಿ ಕಾಣಿಸ್ತಿದೆ. ಇನ್ನೊಂದು ವಿಷಯ ಫ್ರೆಂಡ್ಸ್, ಈ ಗ್ಯಾಪ್ ತುಂಬ ದೊಡ್ಡದಾಗಿಲ್ಲ, ತುಂಬ ಚಿಕ್ಕದಾಗಿ ಕಾಣುತ್ತಿದೆ. ಅಂದರೆ ಇನ್ನೂ ನಿಮ್ಮ ಸಂಬಂಧದಲ್ಲಿ ಬಾಗಿಲು ಮುಚ್ಚಿಲ್ಲ. ಅಂದರೆ ಈ ಗ್ಯಾಪ್ ತುಂಬಲು ಈಗೋ ಅಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಫಿಯರ್ ಅಲ್ಲ, ಟ್ರಸ್ಟ್ ಬೇಕು. ಸೈಲೆನ್ಸ್ ಅಲ್ಲ, ಸರಿಯಾದ ಸಮಯದಲ್ಲಿ ಕಮ್ಯುನಿಕೇಷನ್ಸ್ ಬೇಕು ಅಂತ ಹನುಮಾನ್ಜಿ ಅವರು ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಈ ರೈಸ್ ರೀಡಿಂಗ್ನ ಮೂಲಕ ಹನುಮಾನ್ಜಿ ಅವರು ಸಂಬಂಧದಲ್ಲಿ ಬಂದಿರುವ ಅಂತರವನ್ನು ಕಡಿಮೆ ಮಾಡಲು ಮೊದಲಿಗೆ ಮನಸ್ಸಿನಲ್ಲಿರುವ ಭಯ ಮತ್ತು ಅಹಂಕಾರವನ್ನು ಬಿಡಿ, ದೇವರಿಗೆ ಸಮಯವನ್ನು ಕೊಡಿ. ಆ ದೇವರು ನಿಮಗಾಗಿಯೇ ಒಂದು ಸಮಯವನ್ನು ಸೃಷ್ಟಿಸ್ತಾನೆ, ಅಲ್ಲಿವರೆಗೆ ನೀವು ಕಾಯಬೇಕು ಅಂತ ಹೇಳಿ ಇದರಲ್ಲಿ ಈ ರೈಸ್ ರೀಡಿಂಗ್ನ ಮೂಲಕ ನಮ್ಗೆ ಗೊತ್ತಾಗ್ತಿದೆ. ಬನ್ನಿ ನೆಕ್ಸ್ಟ್ ನೋಡೋಣ, ಹನುಮಾನ್ ಕಾರ್ಡ್ ಮೂಲಕ ಏನನ್ನ ನಿಮಗೆ ತಿಳಿಸ್ತಿದ್ದಾರೆ ಅಂತ ನೋಡೋಣ ಸ್ನೇಹಿತರೆ. ಬನ್ನಿ. ಇವಾಗ ಶ್ರೀರಾಮ ಹಾಗೂ ಹನುಮಾನ್ಜಿ ಅವ್ರನ್ನ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ನೆನಪಿಸಿಕೊಂಡು ಸ್ನೇಹಿತರೆ, ನಾನು ಸೆಲೆಕ್ಟ್ ಮಾಡುವಂತಹ 5 ಕಾರ್ಡುಗಳಲ್ಲಿ ಆ ವ್ಯಕ್ತಿಯ ಭಾವನೆ ಏನಿದೆ ಅಂತ ತಿಳ್ಕೊಳ್ಳೋಣ. ನೀವು ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ನಾನು ಇಲ್ಲಿ 5 ಕಾರ್ಡ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಈ ಕಾರ್ಡ್ನ ಮೂಲಕ ಯಾವ ಕಾರ್ಡಲ್ಲಿ ಏನು ಸೂಚನೆಯನ್ನು ತಿಳಿಸ್ತಾರೆ ಅಂತ ನೋಡೋಣ. ಈಗ ಮೊದಲನೇ ಕಾರ್ಡ್ ನೋಡೋಣ. ಬನ್ನಿ ಸ್ನೇಹಿತರೆ, ಸೀತಾ ಬ್ಲೆಸ್ಸಿಂಗ್ ಬಂದಿದೆ ಫ್ರೆಂಡ್ಸ್. ಮೊದಲನೇದಾಗಿ ನಿಮ್ಮ ಸೀತಾ ಮಾತೆಗೆ ಆಶೀರ್ವಾದ ನಿಮಗೆ ಸಿಕ್ಕಿದೆ. ಇದು ಸಾಮಾನ್ಯ ಕಾರ್ಡ್ ಅಲ್ಲ ಫ್ರೆಂಡ್ಸ್. ಈ ಕಾರ್ಡ್ನಲ್ಲಿ ತಾಳ್ಮೆ, ಪವಿತ್ರ ಪ್ರೀತಿ, ನಂಬಿಕೆ ಮತ್ತು ಆಶೀರ್ವಾದದ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ಸೀತಾ ಮಾತೆಯ ಜೀವನದಲ್ಲಿ ನೀವು ನೋಡಿದ್ದೀರಿ, ಎಷ್ಟೇ ಕಷ್ಟಗಳು ಬಂದರೂ ಅವರು ಶ್ರೀರಾಮರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಅವರ ಮನಸ್ಸಿನಲ್ಲಿ ಸದಾ ಶ್ರೀರಾಮನ ನಾಮಸ್ಮರಣೆ ಇತ್ತು. ಒಂದೇ ದಿನ ಶ್ರೀರಾಮ ಖಂಡಿತವಾಗಿ ಬರುತ್ತಾರೆ ಎಂಬ ಆತ್ಮವಿಶ್ವಾಸವಿತ್ತು. ಈ ಕಾರ್ಡ್ ಕೂಡ ಅದೇ ರೀತಿಯಲ್ಲಿ ಒಂದು ಸಂದೇಶವನ್ನು ಕೊಡ್ತಿದೆ. ನೀವು ಯೋಚಿಸುತ್ತಿರುವ ಆ ವ್ಯಕ್ತಿ ಈಗ ನಿಮ್ಮ ಜೊತೆಯಲ್ಲಿ ಇಲ್ಲದಿರಬಹುದು, ನಿಮ್ಮಿಬ್ಬರ ನಡುವೆ ಮಾತುಕತೆ ಇಲ್ಲದಿರಬಹುದು, ಡಿಸ್ಟೆನ್ಸ್ ಇರಬಹುದು, ಆದರೆ ಅವರ ಹೃದಯದಲ್ಲಿ ನಿಮ್ಮ ಸ್ಥಾನ ಸಂಪೂರ್ಣವಾಗಿ ಅಳಿದು ಹೋಗಿಲ್ಲ ಎನ್ನುವ ಎನರ್ಜಿ ಈ ಕಾರ್ಡ್ನಲ್ಲಿ ಕಾಣುತ್ತಿದೆ. ಕೆಲವೊಮ್ಮೆ ನಿಮ್ಮ ಹೆಸರು ಮನಸ್ಸಿನಲ್ಲೇ ನೆನಪಿಸಿಕೊಳ್ಳುತ್ತಿರಬಹುದು, ನಿಮ್ಮ ಜೊತೆ ಕಳೆದ ಕ್ಷಣಗಳು ಮರುಕಳಿಸುತ್ತಿರಬಹುದು, ನಿಮ್ಮ ಒಳಿತಿಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಿರಬಹುದು. ಅವರ ಮನಸ್ಸಿನ ಮಾತು ಹೀಗಿರಬಹುದು: ನಾನು ಅವರನ್ನು ಮತ್ತೆ ನೋಡಬೇಕು, ಅವರು ಜೀವನ ಚೆನ್ನಾಗಿರಬೇಕು. ದೇವರೇ, ಒಂದು ವೇಳೆ ನಮ್ಮ ಭೇಟಿ ವಿಧಿಯಲ್ಲಿ ಇದ್ದರೆ ಸರಿಯಾದ ಸಮಯದಲ್ಲಿ ನಮ್ಮನ್ನು ಮತ್ತೆ ಸೇರಿಸುವಂತ ಇರಬಹುದು. ಫ್ರೆಂಡ್ಸ್, ಈ ಕಾರ್ಡ್ ನೋಡಿದಾಗ ನನಗೆ ಒಂದು ಸೈಲೆನ್ಸ್ ಪ್ರೇಯರ್ ಎನರ್ಜಿ ಕಾಣುತ್ತಿದೆ. ಸೀತಾಮಾತೆ ಹೇಗೆ ಶ್ರೀರಾಮರನ್ನು ನಂಬಿ ಕಾಯುತ್ತಿದ್ದರೋ ಅದೇ ರೀತಿಯಾಗಿ ಈ ಕಾರ್ಡ್ ಸೂಚಿಸುವ ಎನರ್ಜಿಯಲ್ಲಿ ಕೆಲವರಿಗೆ ನೀವು ಯೋಚಿಸುತ್ತಿರುವ ಆ ವ್ಯಕ್ತಿ ನಿಮ್ಮನ್ನು ಇನ್ನೂ ಗೌರವದಿಂದ ನೆನಪಿಸಿಕೊಂಡು ನಿಮ್ಮ ಒಳಿತಿಗಾಗಿ ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಿರುವ ಸಾಧ್ಯತೆ ಕಾಣಬಹುದು. ಆದರೆ ಫ್ರೆಂಡ್ಸ್, ಇದು ಒಂದು ಜನರಲ್ ರೀಡಿಂಗ್. ಇಲ್ಲಿ ಹೇಳುವ ಪ್ರತಿಯೊಂದು ವಿಷಯವು ಎಲ್ಲರಿಗೂ ಒಂದೇ ರೀತಿಯಾಗಿ ಅನ್ವಯಿಸುವುದಿಲ್ಲ. ನಿಮಗೆ ಕನೆಕ್ಟ್ ಆಗುವ ಭಾಗವನ್ನು ಮಾತ್ರ ಸ್ವೀಕರಿಸಿ. ಹನುಮಾನ್ಜಿ ಮೆಸೇಜ್: ನಿಜವಾದ ಸಂಬಂಧದಲ್ಲಿ ಆತುರಕ್ಕಿಂತ ತಾಳ್ಮೆ, ಅನುಮಾನಕ್ಕಿಂತ ನಂಬಿಕೆ ಮತ್ತು ಸ್ವಾರ್ಥಕ್ಕಿಂತ ಪ್ರಾರ್ಥನೆ ಹೆಚ್ಚು ಶಕ್ತಿಯುತವಾಗಿರುತ್ತದೆ. ಸೀತಾಮಾತೆ ಮತ್ತು ಹನುಮಂತರ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಈ ಕಾರ್ಡ್ನ ಮೂಲಕ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಕಾರ್ಡ್ ಏನಿದೆ ಅಂತ ನೋಡೋಣ. ನಜಾರಾ, ದ ಗೇಜ್. ನೋಡಿ, ಈ ಕಾರ್ಡ್ ನೋಡಿದ ತಕ್ಷಣ ನನಗೆ ಮೊದಲಿಗೆ ಕಾಣುತ್ತಿರುವುದು ಕಣ್ಣು ಎನ್ನುವ ಎನರ್ಜಿ. ಆದರೆ ಫ್ರೆಂಡ್ಸ್, ಇಲ್ಲಿ ನಾನು ಕೇವಲ ಕೆಟ್ಟ ದೃಷ್ಟಿ ಬಗ್ಗೆ ಮಾತನಾಡುತ್ತಿಲ್ಲ, ಆ ವ್ಯಕ್ತಿಯ ಬಗ್ಗೆಯೂ ಕೂಡ ಯೋಚನೆಯನ್ನು ಮಾಡ್ತಿದ್ದೀನಿ ನಾನು. ನೀವು ಯೋಚಿಸುತ್ತಿರುವ ಆ ವ್ಯಕ್ತಿಗೆ ನಿಮ್ಮ ಸುತ್ತಮುತ್ತಲು ನಡೆಯುತ್ತಿರುವ ಕೆಲವು ವಿಷಯಗಳ ಬಗ್ಗೆ ಒಂದು ಆತಂಕ ಇರಬಹುದು.
ಬಹುಶಃ ಅವರ ಮನಸ್ಸಿನಲ್ಲಿ ಹೀಗೆ ಯೋಚಿಸುತ್ತಿರಬಹುದು, ಅವರಿಗೆ ಯಾರಾದರೂ ತೊಂದರೆ ಕೊಡುತ್ತಿದ್ದಾರಾ, ಅವರ ಸುತ್ತಮುತ್ತ ನಡೆಯುತ್ತಿರುವ ಕೆಲವು ವಿಷಯಗಳ ಬಗ್ಗೆ ಅವರಿಗೆ ಎಚ್ಚರಿಕೆ ನೀಡಬೇಕು. ಆದರೆ ನಾನು ಹೇಗೆ ಹೇಳಲಿ, ಯಾವ ರೀತಿಯಲ್ಲಿ ಹೇಳಲಿ, ಅವರಿಗೆ ಹೇಗೆ ಅರ್ಥ ಮಾಡಿಸಲಿ ಎನ್ನುವುದು ಅವರ ಯೋಜನೆಯಾಗಿದೆ. ಆದರೆ ಫ್ರೆಂಡ್ಸ್, ಈ ವ್ಯಕ್ತಿ ಕೇವಲ ತಮ್ಮ ಬಗ್ಗೆ ಮಾತ್ರ ಯೋಚಿಸುತ್ತಿಲ್ಲ, ನಿಮ್ಮ ರಕ್ಷಣೆ, ನಿಮ್ಮ ಒಳಿತು ಮತ್ತು ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತಿದೆ ಎನ್ನುವುದರ ಬಗ್ಗೆ ಕೂಡ ಮನಸ್ಸಿನಲ್ಲಿ ಕಾಳಜಿ ಇಟ್ಟುಕೊಂಡಿರಬಹುದು ಎನ್ನುವ ಸೂಚನೆಯನ್ನು ತಿಳಿಸ್ತಿದೆ. ಅವರ ಮನಸ್ಸಿನ ಮಾತು ಹೀಗಿರಬಹುದು: ನಾನು ಅವರ ಜೊತೆ ಮಾತನಾಡಲು ಆಗುತ್ತಿಲ್ಲ, ಆದರೆ ಅವರಿಗೆ ಯಾವುದಾದರೂ ತೊಂದರೆ ಆಗಬಾರದು ದೇವರೇ, ಅವರನ್ನು ಯಾವಾಗಲೂ ಕಾಪಾಡು. ಮತ್ತು ಇನ್ನೊಂದು ವಿಷಯ ಕೂಡ ಹೇಳ್ತಾ ಇದೆ ಈ ಕಾರ್ಡು, ಕೆಲವೊಮ್ಮೆ ಅವರ ಮನಸ್ಸಿಗೆ ನಿಮಗೆ ಒಂದು ವಾರ್ನಿಂಗ್ ಕೊಡಬೇಕು ಅಥವಾ ಫೀಲಿಂಗ್ ಬರುತ್ತಿರಬಹುದು, ಆದರೆ ಈಗಿನ ಪರಿಸ್ಥಿತಿ ಅವರನ್ನು ನೇರವಾಗಿ ಹೇಳಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಅವರು ಮನಸ್ಸಿನಲ್ಲಿ ನಿಮ್ಮ ಒಳಿತಿಗಾಗಿ ಪ್ರಾರ್ಥನೆ ಮಾಡುತ್ತಿರಬಹುದು. ಹನುಮಾನ್ಜಿ ಮೆಸೇಜ್ ಏನಿದೆ ಅಂದರೆ, ನಿಮ್ಮ ಸುತ್ತಮುತ್ತ ನಡೆಯುವ ಪ್ರತಿಯೊಂದು ವಿಷಯವನ್ನು ಗಮನಿಸಿ, ಯಾವುದೇ ನಿರ್ಧಾರವನ್ನು ಆತುರದಿಂದ ತೆಗೆದುಕೊಳ್ಳಬೇಡಿ. ನಿಮ್ಮ ಅಂತಃಕರಣ ಧ್ವನಿಯನ್ನು ಆಲಿಸಿ. ಸೀತಾರಾಮ ಮತ್ತು ಶ್ರೀ ಹನುಮಂತರ ಆಶೀರ್ವಾದ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತದೆ ಅಂತ ಈ ಕಾರ್ಡ್ನ ಮೂಲಕ ನಾನು ಹೇಳ್ತಿದ್ದೀನಿ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಕಾರ್ಡ್ ಏನಿದೆ ಅಂತ ನೋಡೋಣ. ಪ್ರಾಣ. ಫ್ರೆಂಡ್ಸ್, ಈ ಕಾರ್ಡ್ ನೋಡಿದ ತಕ್ಷಣ ನನಗೆ ತುಂಬ ಲೈಫ್ ಎನರ್ಜಿ, ಆರ್ಟ್ ಎನರ್ಜಿ ಮತ್ತು ಸೋಲೋ ಕನೆಕ್ಷನ್ಸ್ ಕಾಣಿಸುತ್ತಿದೆ. ನೀವು ಯಾವ ವ್ಯಕ್ತಿಯ ವಿಚಾರದಲ್ಲಿ ಈ ರೀಡಿಂಗ್ ನೋಡುತ್ತಿದ್ದೀರೋ ಆ ವ್ಯಕ್ತಿ ನಿಮ್ಮ ಜೀವನದಿಂದ ದೂರವಾಗಿರಬಹುದು, ಆದರೆ ಅವರ ಹಾರ್ಟ್ನಲ್ಲಿ ನಿಮ್ಮ ನೆನಪು ಇನ್ನೂ ಜೀವಂತವಾಗಿದೆ ಎನ್ನುವ ಎನರ್ಜಿ ಈ ಕಾರ್ಡ್ ಕೊಡುತ್ತಿದೆ. ಫ್ರೆಂಡ್ಸ್, ಪ್ರಾಣ ಅಂದರೆ ಕೇವಲ ಉಸಿರು ಅಲ್ಲ, ಜೀವಕ್ಕೆ ಶಕ್ತಿ ಕೊಡುವ ಶಕ್ತಿ. ಈ ಕಾರ್ಡ್ ಹೇಳುತ್ತಿರುವುದು, ನಿಮ್ಮ ಪ್ರೆಸೆನ್ಸ್ ಒಂದು ಕಾಲದಲ್ಲಿ ಅವರ ಜೀವನಕ್ಕೆ ತುಂಬ ಮುಖ್ಯವಾಗಿತ್ತು. ನಿಮ್ಮ ಜೊತೆ ಮಾತನಾಡುವುದು, ನಿಮ್ಮನ್ನು ನೋಡಿಕೊಳ್ಳುವುದು, ನಿಮ್ಮ ಜೊತೆ ಸಮಯ ಕಳೆಯುವುದು, ಇವೆಲ್ಲವೂ ಅವರಿಗೆ ಒಂದು ಪಾಸಿಟಿವ್ ಎನರ್ಜಿಯಾಗಿ ಕೊಡುತ್ತಿತ್ತು. ಆದರೆ ಇಂದು ನೀವು ಅವರ ಜೊತೆಯಲ್ಲಿ ಇಲ್ಲ, ಆದ್ದರಿಂದ ಕೆಲವೊಮ್ಮೆ ಅವರ ಹಾರ್ಟ್ನಲ್ಲಿ ಒಂದು ಎಂಟಿ ಫೀಲಿಂಗ್ ಬರುತ್ತಿರಬಹುದು. ಅವರ ಮನಸ್ಸಿನ ಮಾತು, ಅವರು ನನ್ನ ಜೀವನದಲ್ಲಿದ್ದಾಗ ನನ್ನ ಮನಸ್ಸು ತುಂಬ ನೆಮ್ಮದಿಯಾಗಿತ್ತು, ಈಗ ಆ ನೆಮ್ಮದಿ ಎಲ್ಲೋ ಕಳೆದು ಹೋಗಿದೆ ಅಂತ ಫೀಲ್ ಆಗ್ತಿದ್ದಾರೆ. ಫ್ರೆಂಡ್ಸ್, ಈ ಕಾರ್ಡ್ನಲ್ಲಿ ಇನ್ನೊಂದು ಸ್ಟ್ರಾಂಗ್ ಎನರ್ಜಿ ಕಾಣಿಸುತ್ತಿದೆ. ಈ ವ್ಯಕ್ತಿ ನಿಮ್ಮನ್ನು ಫರ್ಗೆಟ್ ಮಾಡಲು ಪ್ರಯತ್ನ ಮಾಡಿರಬಹುದು, ವರ್ಕ್ನಲ್ಲಿ ಬ್ಯುಸಿಯಾಗಿರಬಹುದು, ಹೊಸ ಜನರ ಜೊತೆಯಲ್ಲಿ ಮಾತನಾಡುತ್ತಿರಬಹುದು, ಲೈಫ್ನಲ್ಲಿ ಮುಂದೆ ಸಾಗಲು ಪ್ರಯತ್ನಿಸುತ್ತಿರಬಹುದು. ಆದರೆ ಹಾರ್ಟ್ಗೆ ಗೊತ್ತಿರುವ ಜಾಗವನ್ನು ಮೈಂಡ್ನಿಂದ ಅಳಿಸಲು ಅವರಿಗೆ ಆಗುತ್ತಿಲ್ಲ. ಕೆಲವೊಮ್ಮೆ ಯಾವುದಾದರೂ ಹಾಡು ಕೇಳಿದಾಗ ಅಥವಾ ಯಾವುದಾದರೂ ಜಾಗಕ್ಕೆ ಹೋದಾಗ ಅಥವಾ ಯಾರಾದರೂ ನಿಮ್ಮ ಹೆಸರನ್ನು ಹೇಳಿದಾಗ ಅವರಿಗೆ ನಿಮ್ಮ ನೆನಪು ಬಂದು ಒಂದು ಕ್ಷಣ ಮೌನವಾಗಿರುವ ಎನರ್ಜಿ ಕಾಣಿಸುತ್ತದೆ. ನೀವು ಅವರ ಜೀವನದಲ್ಲಿ ಕೇವಲ ಒಬ್ಬ ವ್ಯಕ್ತಿಯಾಗಿರಲಿಲ್ಲ, ತುಂಬ ಎಮೋಷನಲ್ ಆಗಿದ್ದೀರಿ. ಅದಕ್ಕೆ ಇಂದಿಗೂ ನಿಮ್ಮ ನೆನಪು ಅವರ ಹಾರ್ಟ್ನಲ್ಲಿ ಉಸಿರಿನಂತೆ ಜೀವಂತವಾಗಿದೆ. ಕೆಲವೊಮ್ಮೆ ಅವರ ಮನಸ್ಸಿನಲ್ಲಿ ಹೀಗೆ ಹೇಳಿಕೊಳ್ಳುತ್ತಿರಬಹುದು: ನಾನು ಅವರನ್ನು ಮತ್ತೆ ನೋಡುತ್ತೇನೋ ಗೊತ್ತಿಲ್ಲ, ಆದರೆ ಅವರು ನನ್ನ ಜೀವನದಲ್ಲಿ ಇದ್ದ ದಿನಗಳು ನಾನು ಎಂದಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಫ್ರೆಂಡ್ಸ್, ಹನುಮಾನ್ಜಿ ಇಲ್ಲಿ ಒಂದು ಸುಂದರ ಮೆಸೇಜ್ ಕೂಡ ಕೊಡ್ತಿದ್ದಾರೆ. ನಿಜವಾದ ಪ್ರೀತಿ ಎಂದಿಗೂ ಬಲವಂತದಿಂದ ಉಳಿಯುವುದಿಲ್ಲ, ಅದು ಗೌರವ, ನಂಬಿಕೆ ಮತ್ತು ದೇವರ ಇಚ್ಛೆಯಿಂದ ಮಾತ್ರ ಉಳಿಯುತ್ತದೆ. ಇನ್ನೊಂದು ಎನರ್ಜಿ ಕೂಡ ಕಾಣುತ್ತಿದೆ. ಈ ವ್ಯಕ್ತಿ ನಿಮ್ಮ ಒಳಿತಿಗಾಗಿ ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಿರಬಹುದು: ದೇವರೇ, ನಾನು ಅವರ ಜೊತೆಯಲ್ಲಿ ಇರಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಅವರನ್ನು ಚೆನ್ನಾಗಿರಿಸಿ ಅಂತ ಸೈಲೆಂಟಾಗಿ ಪ್ರೇಯರ್ ಮಾಡ್ತಿರೋ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಹನುಮಾನ್ಜಿ ಹೇಳ್ತಿರೋದೇನೆಂದರೆ, ನಿಜವಾದ ಹಾರ್ಟ್ ಕನೆಕ್ಷನ್ಸನ್ನು ಸಮಯ ದೂರ ಮಾಡಿರಬಹುದು, ಆದರೆ ಸಂಪೂರ್ಣವಾಗಿ ಅಳಿಸಲು ಸಾಧ್ಯವಿಲ್ಲ. ನಿಮ್ಮ ಜೀವನಕ್ಕೆ ಯಾವುದೋ ಒಳ್ಳೆಯದೋ ಅದನ್ನು ದೇವರು ಸರಿಯಾದ ಸಮಯದಲ್ಲಿ ನಿಮ್ಮ ಬಳಿಗೆ ತಲುಪಿಸುತ್ತಾನೆ ಅಂತ. ಓವರಾಲ್ ಈ ಕಾರ್ಡ್ ಮೆಸೇಜ್ ಏನು ಹೇಳ್ತಿದೆ ಅಂದರೆ, ನೀವು ಇಂದಿಗೂ ಆ ವ್ಯಕ್ತಿಯ ಹಾರ್ಟ್ನಲ್ಲಿ ಒಂದು ಸ್ಪೆಷಲ್ ಪ್ಲೇಸ್ ಹೊಂದಿದ್ದೀರಿ. ಅವರು ನಿಮ್ಮನ್ನು ಮರೆತು ಬಿಡಲು ಪ್ರಯತ್ನಿಸುತ್ತಿದ್ದಾರೆ, ಆದರೆ ನಿಮ್ಮ ನೆನಪು, ನಿಮ್ಮ ಮಾತು ಮತ್ತು ನಿಮ್ಮ ಪ್ರೆಸೆನ್ಸ್ ಇಂದಿಗೂ ಅವರ ಮನಸ್ಸಿನಲ್ಲಿ ಜೀವಂತವಾಗಿದೆ ಅಂತ ಹೇಳ್ತಾ ಇದೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಕಾರ್ಡ್ ನೋಡೋಣ. ದ ಸಂಜೀವಿನಿ. ಈ ಕಾರ್ಡ್ ನೋಡಿದ ತಕ್ಷಣ ನನಗೆ ಮೊದಲಿಗೆ ಕಾಣುತ್ತಿರುವುದು ಹೋಪ್, ಹೀಲಿಂಗ್ ಮತ್ತು
ಚಾನ್ಸ್ ಎನರ್ಜಿ ಕಾಣಿಸ್ತಿದೆ. ನೀವು ಯಾವ ವ್ಯಕ್ತಿಯ ವಿಚಾರದಲ್ಲಿ ಈ ರೀಡಿಂಗ್ ನೋಡುತ್ತಿದ್ದೀರೋ ಅವರು ನಿಮ್ಮ ಜೀವನದಿಂದ ದೂರವಾಗಿರಬಹುದು, ಆದರೆ ಅವರ ಹೃದಯದಲ್ಲಿ ಕೆಲವು ಫೀಲಿಂಗ್ಸ್ಗಳು ಇನ್ನೂ ಜೀವಂತವಾಗಿವೆ ಅನ್ನುವ ಎನರ್ಜಿ ಈ ಕಾರ್ಡ್ ಕೊಡುತ್ತಿದೆ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರುವಂತೆ ಶ್ರೀ ಹನುಮಂತರು ಸಂಜೀವಿನಿ ಪರ್ವತವನ್ನು ತಂದು ಲಕ್ಷ್ಮಣನ ಜೀವ ಉಳಿಸಿದರು. ಅದಕ್ಕೆ ದ ಸಂಜೀವಿನಿ ಕಾರ್ಡ್ ಕೇವಲ ಒಂದು ಕಾರ್ಡ್ ಅಲ್ಲ, ಆಸೆ, ಜೀವ ಮರುಜೀವನ ಪಡೆಯುವ ಸಂಕೇತ. ಅದೇ ರೀತಿಯಲ್ಲಿ ಈ ಕಾರ್ಡ್ ಹೇಳುತ್ತಿರುವುದು ಅವರ ಸಂಬಂಧ ಸಂಪೂರ್ಣವಾಗಿ ಮುಗಿದು ಹೋಗಿಲ್ಲ ಎಂದು. ನೀವು ಭಾವಿಸುತ್ತಿರುವ ಕೆಲವು ಭಾವನೆಗಳು ಆ ವ್ಯಕ್ತಿಯ ಹೃದಯದಲ್ಲಿ ಇನ್ನೂ ಜೀವಂತವಾಗಿದೆ. ಕೆಲವೊಮ್ಮೆ ಅವರು ತಮ್ಮ ಮನಸ್ಸಿನಲ್ಲಿ ಎಲ್ಲವೂ ಮುಗಿದು ಹೋಯಿತು ಅಂತ ಅಂದುಕೊಳ್ಳಬಹುದು, ಆದರೆ ಹಾರ್ಟ್ನಲ್ಲಿ ಇನ್ನೂ ಒಮ್ಮೆ ಅವರನ್ನು ನೋಡಬೇಕು, ಒಮ್ಮೆ ಮಾತನಾಡಬೇಕು, ಮತ್ತೆ ನಮ್ಮ ಸಂಬಂಧಕ್ಕೆ ಹೊಸ ಜೀವನ ಕೊಡಬೇಕು ಅಂತ ಅವರು ಆಸೆಯನ್ನು ಪಡ್ತಿದ್ದಾರೆ. ಈ ಕಾರ್ಡ್ನಲ್ಲಿ ಹಿಯಲಿಂಗ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ಅಂದರೆ ಈ ವ್ಯಕ್ತಿ ಈಗ ತಮ್ಮ ಹಳೆಯ ನೆನಪುಗಳನ್ನು ಅರ್ಥ ಮಾಡಿಕೊಳ್ಳಲು ಶುರು ಮಾಡುತ್ತಿದ್ದಾರೆ. ಅವರು ಹಳೆಯ ತಪ್ಪುಗಳು ಏನಿದೆ ಅಂತ ತಿದ್ದುಕೊಳ್ಳೋಕ್ಕೂ ಪ್ರಯತ್ನಿಸುತ್ತಿದ್ದಾರೆ. ಅವರು ಮಾಡಿದ ಮಿಸ್ಟೇಕ್ಸ್, ಹೇಳಿದ ಮಾತುಗಳು, ತೆಗೆದುಕೊಂಡ ಡಿಸಿಷನ್ಸ್ ಇವೆಲ್ಲದರ ಬಗ್ಗೆ ಈಗ ಶಾಂತವಾಗಿ ಯೋಚಿಸುತ್ತಿದ್ದಾರೆ. ಅವರ ಮನಸ್ಸಿನಲ್ಲಿ ಮಾತು ಹೀಗಿರಬಹುದು, ಆ ದಿನ ನಾನು ಸ್ವಲ್ಪ ತಾಳ್ಮೆಯಿಂದ ಯೋಚಿಸಿದರೆ ಇಂತಹ ಸಿಚುವೇಶನ್ ಈ ದಿನ ಬರುತ್ತಿರಲಿಲ್ಲ ಎಂದು. ಫ್ರೆಂಡ್ಸ್, ಈ ಕಾರ್ಡ್ ಇನ್ನೊಂದು ಮೆಸೇಜ್ ಕೂಡ ಕೊಡ್ತಿದೆ. ಕೆಲವು ಸಂಬಂಧಗಳು ಸಾಯುವುದಿಲ್ಲ, ಅವು ಗಾಯಗೊಳ್ಳುತ್ತವೆ. ಆ ಗಾಯಕ್ಕೆ ಸಮಯ, ಕ್ಷಮೆ ಮತ್ತು ಹಿಯಲಿಂಗ್ ಬೇಕಾಗುತ್ತದೆ. ಈ ಕಾರ್ಡ್ನಲ್ಲಿ ಒಂದೇ ಹಿಯಲಿಂಗ್ ಎನರ್ಜಿ ಕಾಣುತ್ತಿದೆ. ಕೆಲವೊಮ್ಮೆ ಈ ವ್ಯಕ್ತಿ ನಿಮ್ಮನ್ನು ಕ್ಷಮಿಸಿರಬಹುದು ಅಥವಾ ತಮ್ಮನ್ನೇ ಕ್ಷಮಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿರಬಹುದು. ಯಾಕೆಂದರೆ ಹಾರ್ಟ್ಗೆ ಈಗ ಪೀಸ್ ಬೇಕಾಗಿದೆ. ಹನುಮಾನ್ಜಿ ಇಲ್ಲಿ ಅದ್ಭುತ ಮೆಸೇಜ್ ಕೊಡ್ತಿದ್ದಾರೆ. ಸಂಜೀವಿನಿ ಹೇಗೆ ಜೀವವನ್ನು ಮರಳಿ ತಂದಿತೋ ಹಾಗೆಯೇ ಮುರಿದು ಹೋದಂತಹ ಮನಸ್ಸಿಗೂ ಸಂಬಂಧಕ್ಕೂ ದೇವರ ಕೃಪೆಯಿಂದ ಹೊಸ ಧೈರ್ಯ ಮತ್ತು ಹೊಸ ಬೆಳಕು ಸಿಗಬಹುದು ಅಂತ. ಆದರೆ ಫ್ರೆಂಡ್ಸ್, ಇದರ ಅರ್ಥ ಅವರು ಖಂಡಿತ ಮರಳಿ ಬರುತ್ತಾರೆ ಎಂದಲ್ಲ. ಈ ಕಾರ್ಡ್ ಹೇಳುತ್ತಿರುವುದು ಅವರ ಹೃದಯದಲ್ಲಿ ಹಿಯಲಿಂಗ್ ನಡೆಯುತ್ತಿದೆ. ಅವರು ಈಗ ಮೊದಲಿಗಿಂತ ಮೆಚೂರಾಗಿ ಯೋಚಿಸುತ್ತಿದ್ದಾರೆ. ಅವರ ಮನಸ್ಸಿನಲ್ಲಿ ದೇವರೇ ಅವರ ಜೀವನ ಯಾವಾಗಲೂ ಚೆನ್ನಾಗಿರಲಿ, ಅವರಿಗೆ ಸಂತೋಷ ಸಿಗಲಿ ಅಂತ ಸೈಲೆನ್ಸ್ ಪ್ರೇಯರ್ ಮಾಡ್ತಿರಬಹುದು. ಯಾವ ಗಾಯವೂ ಶಾಶ್ವತವಲ್ಲ. ಸಮಯ, ನಂಬಿಕೆ ಮತ್ತು ದೇವರ ಕೃಪೆ ಇದ್ದರೆ ಮನಸ್ಸಿನ ನೋವು ನಿಧಾನವಾಗಿ ಗುಣವಾಗುತ್ತದೆ. ನಿಮ್ಮ ಜೀವನಕ್ಕೆ ಯಾವುದು ಒಳ್ಳೆಯದೋ ಅದನ್ನೇ ಶ್ರೀ ಹನುಮಂತರು ನಿಮಗೆ ನೀಡುತ್ತಾರೆ ಅಂತ ಹೇಳ್ತಿದ್ದಾರೆ. ಓವರಾಲ್ ಏನು ಮೆಸೇಜ್ ಇದೆ ಅಂತ ಹೇಳೋದಾದರೆ, ಸಂಜೀವಿನಿ ಕಾರ್ಡ್ ಹೇಳುತ್ತಿರುವುದು ಆ ವ್ಯಕ್ತಿಯ ಹೃದಯದಲ್ಲಿ ಹಿಯಲಿಂಗ್ ಆರಂಭವಾಗಿದೆ. ನಿನ್ನ ನೆನಪುಗಳು ಅವರ ದ್ವೇಷದಿಂದ ಅಲ್ಲ, ಅರ್ಥ ಮಾಡಿಕೊಳ್ಳುವ ಮನಸ್ಸಿನಿಂದ ನೋಡುತ್ತಿದ್ದಾರೆ. ದೂರ ಇದ್ದರೂ ನಿಮ್ಮ ಒಳಿತಿಗಾಗಿ ಒಳ್ಳೆಯ ಭಾವನೆಗಳನ್ನು ಇಟ್ಟುಕೊಂಡಿರುವ ಎನರ್ಜಿ ಈ ಕಾರ್ಡ್ನ ಮೂಲಕ ನಮಗೆ ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಬನ್ನಿ 5ನೇ ಕಾರ್ಡ್ ಏನು ಸೂಚನೆಯನ್ನು ಕೊಡ್ತಿದೆ ಅಂತ ನೋಡೋಣ. ಗದ, ದ ಮೇಜ್. ಈ ಕಾರ್ಡ್ ನೋಡಿದ ತಕ್ಷಣ ನನಗೆ ಮೊದಲಿಗೆ ಕಾಣಿಸುತ್ತಿರುವುದು ಸ್ಟ್ರೆಂತ್, ಟ್ರೂತ್, ಜಸ್ಟಿಸ್ ಮತ್ತು ಕರ್ಮ ಎನರ್ಜಿ. ಫ್ರೆಂಡ್ಸ್, ಹನುಮಂತ ಗದೆ ಕೇವಲ ಒಂದು ರಕ್ಷಣೆಯ ಆಯುಧ ಅಲ್ಲ, ಅದು ಸತ್ಯ ಮತ್ತು ರಕ್ಷಣೆಯ ಸಂಕೇತ. ಈ ಕಾರ್ಡ್ ಹೇಳುತ್ತಿರುವುದು ನೀವು ಯೋಚಿಸುತ್ತಿರುವ ಆ ವ್ಯಕ್ತಿ ಇಂದು ತಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಗೆ ಬಗ್ಗೆ ತುಂಬ ಗಂಭೀರವಾಗಿ ಯೋಚಿಸುತ್ತಿದ್ದಾರೆ. ಅವರು ನಿಮ್ಮಿಂದ ದೂರವಾಗುವುದಕ್ಕೆ ಒಂದು ಕಾರಣ ಇರಬಹುದು, ಆದರೆ ಇಂದು ನಾನು ತೆಗೆದುಕೊಂಡ ಆ ನಿರ್ಧಾರ ಸರಿಯಾಗಿತ್ತಾ, ನಾನು ಅವರನ್ನು ಕಳೆದುಕೊಂಡನ ಎನ್ನುವ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬರುತ್ತಿರುವ ಎನರ್ಜಿ ಕಾಣುತ್ತಿದೆ. ಫ್ರೆಂಡ್ಸ್, ಕೆಲವೊಮ್ಮೆ ಜೀವನ ನನಗೆ ತುಂಬ ತಡವಾಗಿ ಪಾಠ ಕಲಿಸುತ್ತಿದೆ. ಅದೇ ರೀತಿಯಾಗಿ ಈ ವ್ಯಕ್ತಿಯು ಈಗ ನಿಮ್ಮ ಬೆಲೆ, ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ, ನಿಮ್ಮ ನಂಬಿಕೆಯ ಮೌಲ್ಯ ಅರ್ಥವಾಗುತ್ತಿದೆ. ಅವರ ಮನಸ್ಸಿನ ಮಾತು ಹೀಗಿರಬಹುದು, ಅವರು ನನ್ನ ಜೀವನದಲ್ಲಿದ್ದಾಗ ಅವರ ಬೆಲೆ ನನಗೆ ಗೊತ್ತಿರಲಿಲ್ಲ. ಇಂದು ಅವರು ದೂರವಾದ ಮೇಲೆ ಅವರ ಜಾಗ ಎಷ್ಟು ಅಮೂಲ್ಯ ಅನ್ನೋದು ಅರ್ಥವಾಗುತ್ತಿದೆ. ಫ್ರೆಂಡ್ಸ್, ಈ ಕಾರ್ಡ್ನಲ್ಲಿ ಇನ್ನೊಂದು ಸ್ಟ್ರಾಂಗ್ ಎನರ್ಜಿ ಕಾಣಿಸುತ್ತಿದೆ. ಈ ವ್ಯಕ್ತಿ ಈಗ ತಮ್ಮ ತಪ್ಪುಗಳನ್ನು ಬೇರೆ ಯಾರ ಮೇಲೂ ಹಾಕದೆ ತಮ್ಮನ್ನೇ ಪ್ರಶ್ನಿಸಿಕೊಳ್ಳುತ್ತಿರುವ ಎನರ್ಜಿ ಕಾಣುತ್ತಿದೆ. ಆ ದಿನ ನಾನು ಸ್ವಲ್ಪ ಕಾಮ್ ಆಗಿದ್ದರೆ, ಈಗೋ ಬಿಟ್ಟು ಮಾತನಾಡಿದರೆ ಇವತ್ತು ಇಂತಹ ಸಿಚುವೇಶನ್ ಇರುತ್ತಿರಲಿಲ್ಲ ಎಂದು ಪಶ್ಚಾತ್ತಾಪ ಅವರ ಮನಸ್ಸಿನಲ್ಲಿರಬಹುದು.
ಆದರೆ ಫ್ರೆಂಡ್ಸ್, ಈ ಕಾರ್ಡ್ ಒಂದು ವಾರ್ನಿಂಗ್ ಕೂಡ ಕೊಡುತ್ತಿದೆ. ಈಗ ಯಾವ ರಿಲೇಷನ್ಶಿಪ್ಗಳಲ್ಲೂ ಗೆಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹನುಮಾನ್ಜಿ ಹೇಳುತ್ತಿರುವುದು, ಸತ್ಯದ ಮುಂದೆ ಈಗೋ ಯಾವತ್ತೂ ನಿಲ್ಲುವುದಿಲ್ಲ. ಇನ್ನೊಂದು ವಿಷಯ, ಈ ಕಾರ್ಡ್ನಲ್ಲಿ ನನಗೆ ಸ್ಪಿರಿಟ್ ಪ್ರೊಟೆಕ್ಷನ್ಸ್ ಕೂಡ ಕಾಣುತ್ತಿದೆ. ನೀವು ತುಂಬ ಎಮೋಷನಲ್ ಆಗಿರಬಹುದು, ಈ ವ್ಯಕ್ತಿಯ ಬಗ್ಗೆ ದಿನವೂ ಯೋಚಿಸುತ್ತಿರಬಹುದು. ಆದರೆ ಹನುಮಾನ್ಜಿ ಹೇಳುತ್ತಿರುವುದು, ನೀವು ನಿಮ್ಮ ಜೀವನವನ್ನು ನಿಲ್ಲಿಸಬೇಡಿ, ನಿಮ್ಮ ಮನಸ್ಸಿಗೆ ಶಾಂತಿ ಕೊಡಿ. ನಿಮ್ಮ ಜೀವನದಲ್ಲಿ ಬರಬೇಕಾದವರು ಸರಿಯಾದ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಬರುತ್ತಾರೆ. ಬರದಾರದವರು ನಿಮ್ಮ ಜೀವನಕ್ಕೆ ಒಂದು ಪಾಠ ಕಲಿಸಿ ಹೋಗುತ್ತಾರೆ ಅಂತ ಈ ಕಾರ್ಡ್ ಕೊನೆಯದಾಗಿ ಒಂದು ಸುಂದರ ಮೆಸೇಜ್ ಕೊಡುತ್ತಿದೆ. ನಿಮ್ಮ ಹೃದಯದಲ್ಲಿ ನಿಜವಾದ ಪ್ರೀತಿ ಇದ್ದರೆ ಆ ಪ್ರೀತಿಯನ್ನು ದ್ವೇಷವಾಗಿ ಬದಲಾಯಿಸಬೇಡಿ, ಅದನ್ನು ಆಶೀರ್ವಾದವಾಗಿ ಬಿಡಿ. ಕೆಲವೊಮ್ಮೆ ಬಿಡುವುದು ಒಂದು ಪ್ರೀತಿಯ ರೂಪ, ಕೆಲವೊಮ್ಮೆ ಕಾಯುವುದು ಒಂದು ಪ್ರೀತಿಯ ರೂಪ ಆಗಿರುತ್ತೆ. ನಿಮ್ಮ ಆತ್ಮಗೌರವವನ್ನು ಕಾಪಾಡಿಕೊಳ್ಳಿ. ಹನುಮಾನ್ಜಿಯವರು ಒಂದು ಮೆಸೇಜ್ ಕೊಡ್ತಿದ್ದಾರೆ. ಶ್ರೀ ಹನುಮಂತರು ಹೇಳುತ್ತಿರುವುದು, ನಿಮ್ಮ ಜೀವನದಲ್ಲಿ ಏನೇ ನಡೆದರೂ ಸತ್ಯದ ದಾರಿಯನ್ನು ಬಿಡಬೇಡಿ. ನಿಜವಾದ ಸಂಬಂಧ ನಿಮ್ಮ ವಿಧಿಯಲ್ಲಿ ಇದ್ದರೆ ದೇವರೇ ಅದನ್ನು ಸರಿಯಾದ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ತರುತ್ತಾರೆ. ನಿಮ್ಮ ಮನಸ್ಸನ್ನು ಭಯದಿಂದ ಅಲ್ಲ, ಭಕ್ತಿಯಿಂದ ತುಂಬಿಸಿಕೊಳ್ಳಿ ಅಂತ ಹೇಳ್ತಿದ್ದಾರೆ. ಓವರಾಲ್ ಈ ಕಾರ್ಡು ಏನನ್ನ ಹೇಳ್ತಿದೆ ಅಂದರೆ, ನೀವು ಯೋಚಿಸುತ್ತಿರುವ ವ್ಯಕ್ತಿ ಇಂದು ತಮ್ಮ ನಿರ್ಧಾರಗಳು, ತಪ್ಪು ತಿಳುವಳಿಕೆಗಳು ಮತ್ತು ನಿಮ್ಮ ಮೌಲ್ಯದ ಬಗ್ಗೆ ಗಂಭೀರವಾಗಿ ಯೋಚಿಸುತ್ತಿದ್ದಾರೆ. ಆದರೆ ಹನುಮಾನ್ಜಿ ನಿಮ್ಮಿಬ್ಬರಿಗಿಂತ ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ಯಾವುದೋ ಒಳ್ಳೆಯದೋ ಅದನ್ನು ನಡೆಯಲು ಬಿಡಿ ಎಂದು ಆಶೀರ್ವದಿಸುತ್ತಿದ್ದಾರೆ ಅಂತ ಈ ಕಾರ್ಡ್ನ ಮೂಲಕ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಫ್ರೆಂಡ್ಸ್, ಇವತ್ತಿನ ರೈಸ್ ರೀಡಿಂಗ್ ಹಾಗೂ ಹನುಮಾನ್ ಕಾರ್ಡ್ ರೀಡಿಂಗ್ ಇಲ್ಲಿಗೆ ಮುಗಿಯಿತು. ಈ ರೀಡಿಂಗ್ ಮೂಲಕ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ನೆಮ್ಮದಿ, ಧೈರ್ಯ ಅಥವಾ ಹೊಸ ಆಸೆ ಸಿಕ್ಕಿದರೆ ಅದೇ ನನಗೆ ತುಂಬ ಸಂತೋಷ. ಯಾವುದೇ ಪರಿಸ್ಥಿತಿಯಲ್ಲೂ ಶ್ರೀ ಸೀತಾಮಾತಾ, ಶ್ರೀರಾಮ ಹಾಗೂ ಹನುಮಂತರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಅವರ ಕೃಪೆ ಇದ್ದರೆ ಅಸಾಧ್ಯ ಅನ್ನೋದು ಸಾಧ್ಯವಾಗುವುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಮ್ಮ ಹನುಮಾನ್ ಸಂದೇಶ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ, ಜೈ ಹನುಮಾನ್ ಎಂದು ಕಾಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಕಮೆಂಟನ್ನು ನಾನು ಪ್ರೀತಿಸುತ್ತೇನೆ ಮತ್ತು ಗೌರವಿಸುತ್ತೇನೆ. ಮುಂದಿನ ಹೊಸ ರೈಸ್ ರೀಡಿಂಗ್ ಹಾಗೂ ಹನುಮಾನ್ ಕಾರ್ಡ್ ರೀಡಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಶ್ರೀ ಸೀತಾ ರಾಮಚಂದ್ರರ ಹಾಗೂ ಶ್ರೀ ಹನುಮಂತರ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಇರಲಿ. ಜೈ ಶ್ರೀರಾಮ, ಜೈ ಹನುಮಾನ್. ಧನ್ಯವಾದಗಳು ಸ್ನೇಹಿತರೆ.